ಇವೆಲ್ಲ ಬಹಳ ಯಶಸ್ಸಾಗಿತ್ತು. ಈಗ ಎರಡನೇ ದೃಶ್ಯ ಎಲ್ಲ ಮುಗಿದಿದೆ. ಇವತ್ತು ಚಿತ್ರೀಕರಣ ಕೊನೆಯ ದಿವಸ. ಹಾಗಾಗಿ ಚಿತ್ರತಂಡ ಬರ್ಮಾಡೋದಕ್ಕೆ ತುಂಬಾ ಧನ್ಯವಾದ ತಿಳಿಸ್ತಾ ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿನ ಮಾಧ್ಯಮದವರು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಅಲ್ವಾ, ಅದ್ರ ಬಗ್ಗೆ ನನಗೆ ತುಂಬ ಹೇಳೋದು ಇಷ್ಟ. ದೃಶ್ಯ 1 ಬಗ್ಗೆ ಎಲ್ಲರಿಗೂ ಗೊತ್ತು. ಇದು ನಮ್ಮ ದೃಶ್ಯ ಫ್ಯಾಮಿಲಿ ಆನ್ ದ ಸ್ಕ್ರೀನ್, ಬಿಹೈಂಡ್ ದ ಸ್ಕ್ರೀನ್. ದೃಶ್ಯ 1 ನಾವೇ, ದೃಶ್ಯ 2 ನಾವೇ. ದರ್ ಇಸ್ ನೋ ಚೇಂಜ್ ಇನ್ ದಿಸ್ ಫ್ಯಾಮಿಲಿ ಅಟ್ಮಾಸ್ಫಿಯರ್. ಇವತ್ತಿಗೆ ಲಾಸ್ಟ್ ಡೇ ಆಫ್ ಶೂಟಿಂಗ್, ನಿಯರ್ಲಿ 38 days we have completed the shooting, Coorg, Bangalore. So more or less it was completed. So we thought we'll have a get together, ಎಲ್ಲರೂ ಸೇರಿಸ್ಕೊಂಡು ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ಕುಟುಂಬದ ಬಗ್ಗೆ ಮಾತಾಡೋದು ಸೇರಿದ್ದು. ದಿಸ್ ಇಸ್ ಒನ್ ಬಿಗ್ ಫ್ಯಾಮಿಲಿ. ಅಲ್ಲಿಂದ ಇನ್ನೂ ಒಂದಷ್ಟು ಜನ ಟೆಕ್ನಿಷಿಯನ್ಸ್ ಇದ್ದಾರೆ. ಒಂದು ಗ್ರೇಟ್ ಫ್ಯಾಮಿಲಿ ಅಂದರೆ ಈ ಫ್ಯಾಮಿಲಿ ರೆಫರ್ಸ್ ಟು ಆಲ್ ಫ್ಯಾಮಿಲೀಸ್ ಇನ್ ಆಲ್ ಓವರ್. ಎಲ್ಲ ಫ್ಯಾಮಿಲಿನೂ ರೆಫರ್ ಮಾಡುತ್ತೀವಿ. ಅಂದರೆ ಒಬ್ಬ ತಂದೆ ಆಗಿರ್ಬೋದು, ಹೆಂಡತಿ ಮಕ್ಕಳು, ಪ್ರೀತಿ. ದೃಶ್ಯ ಅಂದರೆ ಅದೇ ಬರೋದು ವಿಷಯ. ಕಾಮನ್ ಮ್ಯಾನ್, ಫಾದರ್ ಬೀಯಿಂಗ್ ಎನ್ ಹೀರೋ ಅನ್ನೋದು ವಿಷಯ ಅದು. ಆ್ಯಂಡ್ ನನಗೆ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ವೆನ್ಎವರ್ ಐ ಕಮ್ ಇನ್ ಟು ದ ಲೊಕೇಶನ್, ಐ ಫೀಲ್ ಐ ಹ್ಯಾವ್ another family. ಇದ್ರೆ ಇನ್ನೊಂದು ಫ್ಯಾಮಿಲಿ ಇಂಜಿನಿಯರ್ ಕಲಿಸ್ಬಿಡುತ್ತೆ ಬೇಕು ಬಂದರೆ ನಮ್ಗೆ ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು. ಸೇಮ್ ದ ಹೋಲ್ ಅಟ್ಮಾಸ್ಫಿಯರ್. ನನಗೆ ಐ ಹ್ಯಾವ್ ಆ್ಯಕ್ಟೆಡ್ ಸೋ ಮೆನಿ ಫಿಲಿಮ್, ಬಟ್ ಈ ಪರ್ಟಿಕ್ಯುಲರ್ ಸಿನಿಮಾ ಬಂದಾಗ ಐ ಫೀಲ್ ಐ ಆಮ್ ಹ್ಯಾವಿಂಗ್ ಅನ್ ಅದರ್ ಫ್ಯಾಮಿಲಿ. ಟ್ರೂ, ಇದು ಆರ್ಟಿಂದ ಹೇಳ್ತಿರೋದು. ಯಾವ ಸುಮ್ಮನೆ ಜನರಲ್ಲಾಗಿ ಎಲ್ಲರೂ ಹೇಳ್ತಾರೆ ನಮ್ಮದು ಒಂದು ಫ್ಯಾಮಿಲಿ, ನಮ್ಮದು ಬೆಳ್ಕೊಡ್ತಾರೆ, ಅದೆಲ್ಲ ಏನಿಲ್ಲ. ಇದು ನಿಜವಾಗ್ಲೂ ಅನ್ಸೋದು. ನಾವುಗಳೆಲ್ಲ ಅಷ್ಟು ಯಾರು ಮಿಸ್ ವೆನ್ ಶೂಟಿಂಗ್ ಮುಗೀತಾ ಇದ್ದರೆ ವಿ ಫೀಲ್ ಸೋ ಬ್ಯಾಡ್ ದಟ್ ವಿ ಹ್ಯಾವ್ ಫಿನಿಶ್ಡ್ ದ ಪಿಕ್ಚರ್. ಮುಗ್ದೋಯ್ತಾ ಇವತ್ತು ಪಿಕ್ಚರು, ನಾಳೆಯಿಂದ ಯಾರು ವಿ ಆರ್ ನಾಟ್ ಗೋಯಿಂಗ್ ಟು ಸಿ ಇಟ್ ಥರ ಅನ್ನೋ ಒಂದು ಫೀಲಿಂಗ್. ದಟ್ ಇಸ್ ದ ಡಿಪಾರ್ಚರಲ್ಲಿ ಕೂಡ ಆ ಫೀಲಿಂಗ್ ಇದೆ ನಮಗೆ. ವೆರಿ ಕ್ಲೋಸ್ ಫಿಲಿಮ್ ಟು ಮೈ ಆರ್ಟ್, ವೆರಿ ಅಟ್ಯಾಚ್ಡ್ ಫಿಲಿಮ್ ಟು ದಿ ಆರ್ಟ್. ಆ್ಯಂಡ್ ನೌ ಯು ಕ್ಯಾನ್ ಸ್ಟಾರ್ಟ್ ಟು ಡೈರೆಕ್ಟ್ ಆ್ಯಂಡ್ ದಿ ಪ್ರೊಡ್ಯೂಸರ್. ಅದರಿಂದ ಮಾತಾಡ್ತಾರೆ ಆಮೇಲೆ ವಿಲ್ ಕಂಟಿನ್ಯೂ. ಹೊರಡ ಹೋಗೋದು, ಶೂಟ್ ಮಾಡೋದು, ಟ್ರೈನ್ ಬಿಟ್ಟರೆ ಹೊರಡ ಬರೋದು ಮಾಡೋದು, ಆ ಥರ ಒಂದು ಮಿರಾಕಲ್ ಆ್ಯಕ್ಟ್. And everything, whatever we planned, we have done. Justice to the film, what Malayalam has done. So script to screenplay, dialogues, ಎಲ್ಲ ಕಂಪ್ಲೀಟ್ ಮ್ಯಾಕ್ಸಿಮಮ್ ಐ ಹ್ಯಾವ್ ಡನ್ ದ ಜಸ್ಟಿಸ್ ಆಫ್ ಮಲಯಾಳಂ. ನನಗೇನೆಂದರೆ ಇದು ಕನ್ನಡದಲ್ಲಿ ಕನ್ನಡ ಆಡಿಯನ್ಸ್ಗೆ ಏನು ಬೇಕು, ಕನ್ನಡ ಆಡಿಯನ್ಸ್ ಯಾವ ಥರ ಪಿಕ್ಚರ್ ನೋಡ್ತಾರೆ, ಇದು ಎಂಟರ್ಟೈನ್ಮೆಂಟ್ ಸ್ವಲ್ಪ ಇದ್ದರೆ ಒಳ್ಳೆಯದು ಅಂತ ನಾನು ಫೀಲ್ ಮಾಡಿದೆ. ಸೊ ಐ ಹ್ಯಾವ್ ಬ್ರಾಟ್ ಸಾಧು ಅಗೇನ್. ಫಸ್ಟ್ ಪಾರ್ಟ್ ಸಾಧು ಇದ್ದಾರೆ, ಸೆಕೆಂಡ್ ಪಾರ್ಟ್ ತೊಗೊಂಡು ಬಂದಿದ್ದೀನಿ. ಸೊ ಆ ಕನೆಕ್ಷನ್ ಕೊಟ್ಟೆ. ಸೊ ದಟ್ ಹ್ಯಾಸ್ ಬಿಕಮ್ ಅನ್ ಎಂಟರ್ಟೈನ್ಮೆಂಟ್ ಇನ್ ದ ಫಸ್ಟ್ ಹಾಫ್. ಸೊ ದಟ್ ಆ ಸ್ಪೀಡ್ ಒಂದು ಬೇಕು ಅಂತ ನಾನು. ಸೊ ರೆಸ್ಟ್ ಆಫ್ ದ ಥಿಂಗ್ಸ್ ಆಲ್ ಫಸ್ಟ್ ಪಾರ್ಟ್ ಏನು ಕನೆಕ್ಷನಲ್ಲಿ ಅವರು ಯಾವ ಥರ ಮಾಡಿದರು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಒಂದು ಮಾತು ನಾನು ಹೇಳಬೇಕು, ನನಗೆ ಇದು ಸೆಕೆಂಡ್ ಪಾರ್ಟ್ ಅಂತ ಹೇಳ್ಬೋದು, ಆದರೆ ಹಿ ಲುಕ್ಸ್ ಲೈಕ್ ಪ್ರೀಕ್ವಲ್, ನಾಟ್ ಲೈಕ್ ಸೀಕ್ವಲ್. ನಾನು ಬಂದ ತಕ್ಷಣ ಅದೇ ಹೇಳಿದೆ, ಏನು ಇದು ಆಫ್ಟರ್ 7 years ಯು ಆರ್ ಲುಕಿಂಗ್ ಮೋರ್ ಯಂಗರ್ ದೆನ್ ವಾಟ್ ಯು ವೇರ್ ಇನ್ ದ ಫಸ್ಟ್ ಪಾರ್ಟ್. ಸೊ ದ್ಯಾಟ್ ಈಸ್ ರಿಯಲಿ ಸರ್ಪ್ರೈಸ್ ನನಗೆ. ಹೆಂಗೆ ಈ ಥರ ಹೆಂಗೆ ಆಗಿದ್ರು ಏನು, ಬಿಕಾಸ್ ಇಟ್ಸ್ ಅ ರಿಯಲ್ ಸರ್ಪ್ರೈಸ್ ಫಾರ್ ಮಿ ವೆನ್ ಐ ಸಾ ಹಿಮ್ ವಿತ್ ಮೇಕಪ್. ಆ್ಯಂಡ್ ಅನ್ ಆರ್ಟಿಸ್ಟ್ is really involved into it. ಅವರು ಒಂದು ಸ್ಟೈಲ್ ಇದ್ದಾರೆ, ಆ ಸ್ಟೈಲ್ ಏನಿಲ್ಲ. he came as a father and he didn't act, he was a teacher in the film. How to teach the children, ಒಬ್ಬ ಫಾದರ್ ಹೇಗೆ ಟೀಚ್ ಮಾಡ್ತಾರೆ ಮಕ್ಕಳಿಗೆ, ಆ ಥರ ಒಂದು ಟೀಚರ್ ಈ ಕ್ಯಾರೆಕ್ಟರ್ ಮಾಡಿ. ಆ ಫಾದರ್ ಎ ಟೀಚರ್, ಎ ಮದರ್ ಎ ಟೀಚರ್, ಆ್ಯಂಡ್ ದ ಪೇನ್ ಆಫ್ ದೆಮ್, ಎಷ್ಟು ಪೇನ್ ಇದೆ ಅದು ನಿಮ್ಗೆ ಎಲ್ಲರಿಗೂ ಗೊತ್ತು. ಸೊ ದಟ್ ದೇ ಬ್ರಾಟ್ ವೆರಿ ವೆಲ್. My heroine and my hero, Ravi Nayak, as well as I can say it's my children, except wife, I can say this is my children. Everything I can say. And this is, of course, it's a very close family. Now, only outdoor, we shot in Coorg. Madikeri shoot ಮಾಡಿ ಬರುವಾಗ ಅಲ್ಲಿ ಆ ಪೊಲೀಸ್ ಸ್ಟೇಷನ್ ಸೈಟು, ಆಮೇಲೆ ಮನೆ, ಆಮೇಲೆ ಟೀ ಶಾಪು, ಅಂಗಡಿ ಇದೆಲ್ಲ ಇದೆ. ಎವ್ರಿ ಟೆಕ್ನಿಷಿಯನ್, ದಿಸ್ ದ ಫಸ್ಟ್ ಟೈಮ್ ನಾನು ಬ್ಯಾಕಪ್ ಮಾಡಿ 1-2 ಕಿಲೋಮೀಟರ್ ಮುಂದೆ ಹೋಗಿದ್ದೆ, ಅಲ್ಲಿ ಶೂಟ್ ಮಾಡಿದ್ದೆ.
ಮಾಡಿ ಪ್ಯಾಕಪ್ ಮಾಡಿ ಅಲ್ಲಿಂದ ಬರುವಾಗ ಮೋಸ್ಟ್ ಆಫ್ ದ ಟೆಕ್ನಿಷಿಯನ್ಸ್ ಟುಡ್ ದೇರ್ ಅಂಡ್ ದೇ ಸ್ಟಾರ್ಟ್ ಕ್ರೈಂಗ್. ಏದೋ ದ ಟೀ ಶಾಪು, ಆ ಪೊಲೀಸ್ ಸ್ಟೇಷನ್, ಏದೋ ನಮ್ಮ ಊರು, ನಮ್ಮ ವಿಲೇಜು, ನಮ್ಮ ಹಳ್ಳಿ, ಅದು ಬಿಟ್ಟು ನಾವು ಬಂದು ಅಂತ ಮೈ ಅಸ್ಟೆಂಟ್ ಅన్నారు ಸರ್ ನಾನು ವಿಲೇಜ್ ಬಂತು ಸರ್, ನಾನು ಐ ಆಮ್ ಗೋಯಿಂಗ್ ಅವೇ ಫ್ರಮ್ ದಿಸ್ ಪ್ಲೇಸ್, ದಿಸ್ ಲೊಕೇಶನ್. ಆ ಥರ ಒಂದು ಫೀಲಿಂಗ್ ಈ ಪಿಕ್ಚರ್ನಲ್ಲಿ. ವಿ ಹವ್ ಡನ್ ಮೆನಿ ಫಿಲ್ಮ್ಸ್, ಐ ಹವ್ ಡನ್ ಮೆನಿ ಫಿಲ್ಮ್ಸ್, ಬಟ್ ಈ ಫೀಲ್ ಈ ಪಿಕ್ಚರ್ ಆಸ್ ಈ ಸೆಡ್, it's a wonderful family which everyone cooperated so well. And I am first time I am working with Mr. Sitaraman. And my cameraman, ಏನು ಶಾರ್ಟ್ ಅಂತ ಹೇಳಿದ್ರೆ ಓಕೆ 180 degrees I have twisted it. Some places I have twisted in real life. He will never know that. ಫಸ್ಟ್ ರವಿ ಸರ್ ಹೇಳಿದ್ರು, ಸರ್ ನೀವು ನೋಡಿ ಫಸ್ಟ್ ಟೈಮ್ ನೀವು ವರ್ಕ್ ಮಾಡ್ತೀರಾ, ಆಮೇಲೆ ನೀವು ಸ್ಟಾರ್ಟ್ ಆಗ್ಬೋದು ಅಂತ ಗೊತ್ತಾಯ್ತು. ನಮಗೆ ಥಿಯೇಟ್ರ್ ಬೇಕಂತ ಪ್ರಿಫರೆನ್ಸ್, ನೀಟ್ ಥಿಯೇಟರ್ ಅಂತ. ನಾವು ಥಿಯೇಟ್ರನ್ನ ಬಿಡಬಾರ್ದು ಅನ್ನೋದು ನಮ್ಮ ಆಸೆ. ನಾವೆಲ್ಲ ಥಿಯೇಟ್ರಿಂದ ಬಂದಿರೋರು, ಥಿಯೇಟರ್ ಜನ ನೋಡಿ ಮೆಚ್ಕೊಂಡಿರೋರು. ಕೋಟಿಗೆ ಹೋಗೋದು ತುಂಬ ಸುಲಭ, ಒಂದು ಕೋಟಿ ಜಾಸ್ತಿ ಬರ್ಬೋದು, ಮಾಡ್ಕೊಂಡ್ಬಿಡ್ಬೋದು. ಬಟ್ ಆ ಥಿಯೇಟ್ರ್ ಅನ್ನೋ ಒಂದು ಕಲ್ಚರ್ ಇದೆಯಲ್ಲ, ಅದನ್ನು ವಿ ಶುಡ್ ನಾಟ್ ಡಿಸ್ಟ್ರಾಯ್ ಇಟ್. ವಿ ಶುಡ್ ಟ್ರೈ ಟು ಸೇವ್ ಇಟ್, ಲೀವ್ ದ ಥಿಯೇಟರ್ಸ್. ಥಿಯೇಟ್ರ್ ಜಂಪ್ ಮಾಡ್ಬೋದು, ಯಾವತ್ತೋ ಒಂದು ಅವಸರಕ್ಕೆ ಬೆಳಗ್ಗೆ ದಿನ ಇಲ್ಲ ಅಂದರೆ ಯಾವತ್ತೋ ಒಂದು ಸರಿ ಓಕೆ. ಬಟ್ ಇದೇನು ಇಷ್ಟು ಗೋ, ಕೊರೋನಾ ಅಷ್ಟು ಗೋ. ನಾವು ಕೊರೋನಾಗೆ ಎದುರುಕೊಂಡು OTT ಕೊಟ್ಟರೆ ಕೊರೋನಾ ವಿಲ್ ಸ್ಟೇ ಅಂತ ಡೆಫಿನೆಟ್ ಆಗೋಯ್ತಲ್ಲ. ನೀವು ಕೊರೋನಾ ಓಡಿಸ್ಬೇಕು ಅಂದರೆ ಓಡಿಸ್ಬೇಕು, ಥಿಯೇಟ್ರಿಗೆ ವಾಪಸ್ ಜನ ಕರೆಸ್ಬೇಕು. ಐ ಥಿಂಕ್ ಶುಡ್ ರಿಮೂವ್ ದ ಫಿಯರ್ ಇನ್ ದ ಪೀಪಲ್ ಆಫ್ ದಿ ಮೈಂಡ್ಸ್. ಸರಿ, ಒಳ್ಳೆ ಮಾಸ್ಕ್ ಹಾಕೊಂಡಿಲ್ಲ, ಹೆಂಗಿದ್ದಾರೆ, ಭಯನೇ ಇಲ್ಲ ಅವ್ರಿಗೆ. ಹಂಗಿರ್ಬೇಕಾದ್ರೆ ಏನು ಡೋಸ್ ತೊಗೊಂಡಿಲ್ಲ, ಡೋಸ್ ತೊಗೊಂಡಿಲ್ಲ, ಯಾಕೆ ನಿಮ್ಮ ಭಯನೇ ಇಲ್ಲ. ಅವ್ನು ದೋಸೆ ಇಲ್ಲ. ಫಸ್ಟ್ ಮಾಸ್ಕ್ ಅವರೇ ಹಾಕಿ. Okay. Naveen, Mukesh, And the entire crew, everybody has put in an effort, right from the assistant directors to his team to the art director and the wonderful cast. Navya, even she does not know Kannada, but if you see the film, you will feel that she is very, very fluent in Kannada. All the kids have grown in the last 5 years. And all of them, we are lucky to get all of them back. And as he rightly said, it was a family. The full film, I think everybody will miss at least for the next 1 week. Of course, because it is cinema, we have to get used to going to the next film. They will also get used to it. But at least for the next 1 week, they will feel that, are we not going for shooting today? Are we not meeting the whole cast, the director, everybody? And we have been lucky that even despite all the adversities of COVID, lockdown, rains, everything, we managed to complete the shoot because of the excellent work by the entire team. And I thank all of you all. You all had been, and some of you all had been there on the opening day of when we started the shoot on the 12th of July. And I am again lucky to have all of you all back today. Very happy to announce that we have completed the shoot of the film, and now we are looking forward to releasing this film in theatres first. That will be the priority, because as Ravi sir said, I am a producer basically. I am in this line for the last 40 years, and most of my films have worked well because of the theatre audience. OTT has just come now. I can release a small film which can become a super hit in the theatre, but on the OTT, suppose with the same non-star cast film, if I go to them, they may not even buy the film. But in the theatre, it is not like that. The audience is prepared to come and see the film, whether it's a superstar or whether it is a new artist. As long as they are happy that their time is well spent and money is well spent, they are prepared to come to the theatre. The biggest example for that is the recent Telugu super duper hit Upena. Upena has collected 50 crore distributors here. No OTT platform would have given that kind of money for them. So I think theatre business it will take time, because basically the fear has to go from the people that you are safe. You can go to a theatre and watch a film. That may be happen. It's a question of time. Maybe after 2 months, 3 months, or whatever it is. But definitely the theatre business is the best business. And with our population, we have such a massive population. We don't require that many people to come to the theatre. We get a good percentage of the people
this business will survive and theatre business is going to survive. Now people... That's our caliber. ಭರತನಾಟ್ಯಂ ಡ್ಯಾನ್ಸರು ಕಣ್ಣು ಬಿಡ್ತಾಳೆ ಅಂದರೆ ಹಂಗಲ್ಲ ಬಿಡೋದು ಎಲ್ಲದೆಲ್ಲ ಸೈಲೆಂಟ್ ಆಗ್ಬಿಡೋದು ನಾವು ಅಷ್ಟು ಶೂಟಿಂಗ್ ಮಾತ್ರ ಶಿ ಕಮ್ಸ್ ಲೇಟ್ ಬಿ ಆಫ್ ದ ಟೈಮ್ ಇನ್ ದ ಕ್ಯಾರವನ್ ದಟ್ಸ್ ದ ಪ್ರಾಬ್ಲಮ್ ಬಟ್ ಒನ್ಸ್ ಶಿ ಕಮ್ಸ್ ಶಿ ಮೇಕ್ಸ್ ಎವ್ರಿಬಡಿ ಆ್ಯಕ್ಟ್ ಶಿ ಮೇಕ್ಸ್ ಡಾಟರ್ ಆ್ಯಕ್ಟ್ ಶಿ ಮೇಕ್ಸ್ ಹರ್ ಆ್ಯಕ್ಟ್ ಆ್ಯಂಡ್ ಶಿ ಗಿವ್ಸ್ ದಟ್ ವಾಟ್ ಯು ಸೇ ಒಂದು ಚರಿಷ್ಮಾ ಸಂಬಡಿ ಹ್ಯಾಸ್ ಟು ಗಿವ್ ದಿ ಪುಷ್ ಟು ದಿ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ ಶಿ ಪ್ಲೇಸ್ ದಟ್ ರೋಲ್ ಆ್ಯಂಡ್ ಶಿ ಇಸ್ ವೆರಿ ಗುಡ್ ಆರ್ಟಿಸ್ಟ್. Now you can tell about me also. Channel show மாதிரி ஆயிப்போச்சு. Channel எல்லாம் ஷோ பண்ண போகும்போது everyone appreciate each other. Anyways, I'm so happy. எனக்கு கொஞ்சம் கூட கன்னடா தெரியாது. I'll speak in English. I'm surprised to see Vasu sir speaking such good Kannada. For me, it's very good Kannada because since I can't speak a little bit Kannada also. I'm so happy to be a part of Drisha to be saying very formal, but as sir rightly said, we were actually a family. For me, as an actor, I need so much of love towards my fellow actors while acting. Like if a husband character or a lover character or a son character or a daughter character, I need to feel that kind of love inside my heart for me to perform. And I'm so happy that these three people, I'm mostly associated with them in the film. Most of the time I'm inside that house and all. So I really got it because of their cooperation also. And of course in Malayalam, I have acted a few number of films, so not in other languages. For me, this is one of my favorite shooting film. Like, you know, while shooting, this is, as sir said, I'm very much attached to everyone in the location. And for me, I never felt that I am coming from another language because I talk to everyone in Malayalam. Nobody restricted it. In the beginning, 2-3 days, sir told me, speak in English, speak in Tamil, speak in Kannada and all. But after that, he started understanding my Malayalam, including Sitaram sir. I'm happy because Sitaram sir worked in a lot of Malayalam films, so he can understand my Malayalam. So Ammai Akkada, Ammai Ikkada, and then he will say all Malayalam, korchu, right, and all. He will talk to me. And Vasu sir is a Malayali, so I can talk to him in Malayalam. And producers are Malayalis, and sir knows Tamil very well. And I don't know these people, these Unnati and Aruhi, they can't speak Malayalam, but I talk to them in Malayalam and they understand Malayalam. I'm surprised about that and the kind of love we had in the location. Even I should really thank my director because the film is a serious film. It's a very emotional film. But in the beginning, in the first half and all, between the husband and wife, yeah, it's a very emotional and serious film. But between the husband and wife, there is a kind of chemistry with a lot of comedy, right? It's more humorous, and he gave the permission. Sir gave the permission. Whenever I tried to, since he can understand Malayalam, whenever I say a dialogue in Malayalam, which is a counter to whatever sir is saying, he accepted it. He said, yeah, it's good. It's giving a good thing. Because he can understand Malayalam, he accepted it. And also, they could give that proper Kannada thing for that counter which I'm saying. So, without a director with such a free mind, we cannot perform so openly. And about the actor Ravichandran sir, I have never seen his other movies, but for me, the actor is like who is standing in front of me. He always gives such a good vibe and such a good positivity. I don't know how much difficult it was for him to reciprocate to whatever I was doing, because since my language is another, I'm coming from Malayalam, I must be pronouncing the words in a wrong way, but he was always supportive. So I think I could do well. And of course, the producers are from our side, so they were all, naturally we were having a good rapport. And sir is
one hero which I have, Ravi Chandran sir is one hero which I have seen who is so much affectionate and passionate and compassionate towards everyone in the location, not only to one person or. ಎಲ್ಲ ಕೈಗೆ ತಟ್ರಿ ಸುಮ್ಮನೆ ಅದೊಂದು ಇಲ್ಲ ಹೇಳಿದ್ರೆ So I ಸುಮ್ಮನೆ ಸೀರಿಯಸ್ ಆಗ್ಬಿಟ್ರೆ ವೆರಿ ಸೀರಿಯಸ್ had it been in Malayalam, I would have told very nicely. ಈ ಪಿಕ್ಚರ್ ನಾನು ಉಳಿದೇ ರಾತ್ರಿ 11:30 ನೈಟ್ ಮಸಾಲ ಬರೋದು ಅಂತ. So I love that song and I have used that song lyric in the film. While a scene I have used it because in the movie ಬೇರೊಬ್ಬರದ್ದು ಫುಲ್ ಫಿಲ್ಮ್ ನೋಡ್ಬೇಕು, ನಂದೊಂದು ಹಾಡು ನೋಡಿದ್ರೆ ಸಾಕು. And that song I have seen, Navile Navile, I love that song, the kind of picturization he had made for that song. And he is one hero, one director who has made the actresses look so beautiful. That from the songs which I have seen. ಎಲ್ಲ ಮಕ್ಕಳು ಅರಳುತ್ತದೆ. The one song which I have seen, the Saundarya ma'am, I really love that song also. Yeah, the shots also I really love. And sir, I'm so happy and I feel, not for a formality, I really feel blessed to work with Ravi Chandran sir and Vasu sir. ನೆಕ್ಸ್ಟ್ ಸಿನಿಮಾ ನಿಮ್ಗೆ ಈ ಥರ ಕಲರ್ ಫಿಲಮ್ ಮಾಡ್ಬೋದು ಸರ್, ಇನ್ನೂ ಕಲರ್ ಪರ್ಫಾರ್ಮರ್ ಇವಳು. ಬಟ್ I didn't get you. ಈಗ ನೆಕ್ಸ್ಟ್ ಫಿಲಮ್ He will make you glamorous. I will make you glamorous. ನೆಕ್ಸ್ಟ್ Sir, I don't know about this part because since I have not seen his films, but it must be entertaining for the audience. That's why they have accepted all the films. But I'll tell you one thing from what I have heard from his what I have heard from him is that he says women is the best creature which has been made by God. So the most beautiful creature. So this kind of a statement can be made only by a good human being. So I don't know about the glamour, about the. I also tell him that every song has a Miley that peacock feather and all. But he is a very good human being. You have done that Rangoli, with the peacock after going. For my Onam celebration, I have updated it in my Insta. If you can watch, I have made a Rangoli with a peacock, but Not that intention. not with that intention. But sir was telling this is the hangover of Mr. Ravi Chandran, which you made a Rangoli, not a Rangoli, flower, pookalam bisi attakku for our Onam. ಎಮ್ಮ ಟೈಪ್ ಸಾಂಗ್ ಬಂದ್ರೆ ಮಾಡ್ತೀರಾ? ಪಂಡ್ರಿಂಗ್ಲ ಅಂದ ಮಾದರಿ ಸಾಂಗ್ ಅಲ್ಲ MOL ಏನಿದೆ ಏನಿದೆ ಕೂಡ ಆ ಥರ ಮಾಡ್ತೀರಾ ಅಂದ್ರೆ ಏನಿದೆ ದಯವಿಟ್ಟು No, I'll tell you, sir. ಅವ್ರ ಗ್ಲಾಮರ್ ನೋಡಿಲ್ಲ ಆ ಥರ ಮಾಡ್ತೀರಾ ಅಂದ್ರೆ ಅದ್ರಲ್ಲಿ ಏನಿದೆ? Sir, if he is calling for a film, he knows who I am. There's a mutual respect So- between the hero and heroine, director and So he will call me only for what I really deserve. ಕರೆಕ್ಟ್ ಸರ್, ಅವ್ರು ಗ್ಲಾಮರ್ ಮಾಡ್ತಾರ ಇಲ್ಲ ಅಂತ ಕೇಳಿದ್ರೆ. See, there is a difference, there is a thin line between sensuality and sexuality. If you're talking about sensuality, I'm all there. That's it. ಆಕ್ಟ್ ಮಾಡೋರು when people want to act on screen, they know what to do it, how much it needs on screen, ಎಷ್ಟು ಬೇಕು ಎಷ್ಟು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದು becomes how the director going to handle the whole thing in a person. Alright, ನೀನು The first day, for Fitz acting, but once he performed that Fitz, since then he always said good morning. One month training ಅವ್ರಿಗೆ ಗುಡ್ ಮಾರ್ನಿಂಗ್. Even if it's a happy scene, he will say happy scene. So 6 years ಹಿಂದೆ ಇದ್ದಿದ್ದ ಅಟ್ಮಾಸ್ಫಿಯರ್ ಸೇಮ್ ಕ್ಯಾರಿ ಆಗಿದೆ, ವಿಚ್ ಐ ಡೆಂಟ್ ಎಕ್ಸ್ಪೆಕ್ಟ್. ಅಂದರೆ ನಾನೇನೋ ಬೇರೆ ಥರ ಅಂದರೆ ಇವಾಗ ವಾಸು ಸರ್ಗೆ ಕ್ಯಾರೆಕ್ಟರ್ ಅಂತಂದರೆ ಹಿಂಗೆ ಪರ್ಟಿಕ್ಯುಲರ್ ಆಗಿರಬೇಕು ಅಂತ ಇರುತ್ತೆ. ಸೊ ಅದನ್ನು ಶೆರಿಟನ್ನಲ್ಲೇ ಅಂದರೆ ನಾನು ಅವ್ರನ್ನ ಮೀಟ್ ಮಾಡಿದಾಗಲೇ ಅವ್ರು ನನಗೆ ಹೇಳಿ ಕಳಿಸಿದ್ರು, ಅಂದರೆ ಯು ಹ್ಯಾವ್ ಟು ಬಿ ವೆರಿ ಸೀರಿಯಸ್ ಬಿಕಾಸ್ ಇಟ್ಸ್ ಈಕ್ವಲಿ ಇಂಪಾರ್ಟೆಂಟ್ ಆಸ್ ದ ಹೀರೋಯಿನ್ಸ್ ರೋಲ್ ಅನ್ನೋ ಥರ. ಸೊ ನಾನು ಒಂದು ಮೈಂಡ್ ಸೆಟ್ಟಲ್ಲಿ ಬಂದಿದ್ದೆ, ಒಂದು ಕಂಪೋಸರಲ್ಲಿ. ಬಟ್ ಇಲ್ಲಿ ಬಂದಮೇಲೆ ಇವರೆಲ್ಲ ಎಷ್ಟು ಸ್ಪಾಯಿಲ್ ಮಾಡಿಬಿಟ್ರು ನನ್ನನ್ನು ಅಂದರೆ ನನಗೆ
ಎಷ್ಟು ಪ್ಯಾಂಪರ್ ಮಾಡಿ ಎಲ್ಲರೂ ಅಂದರೆ ಎಷ್ಟು ನಮ್ಮನ್ನ ಇದು ಮಾಡಿ ಈಸ್ ಔಟ್ ಮಾಡಿಸ್ಯಾರ ಅಂತಂದರೆ ಅಲ್ಲಿ ನಾನು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬಂದಿದ್ದು ಇವಾಗೆಲ್ಲ ಚೇಂಜ್ ಮಾಡಿಬಿಟ್ರು. ಅಂದರೆ ನಗಿಸ್ತೇ ಬಿಡಲ್ಲ. ಸರ್ಗೆ ನಾನು ತುಂಬ ಸೀರಿಯಸ್ ಆಗಿರಬೇಕು ಅಂದರೆ ಆನ್ ಕ್ಯಾಮೆರಾ ಆಯಿತಾ, ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಇವ್ರು ಬಿಡಲ್ಲ. ಸೊ ನನಗೆ ಇವ್ರಿಬ್ರು ಇಲ್ಲದೆ ಇರೋ ಜಾಗದಲ್ಲಿ ಕುತ್ಕೊಂಡ್ಬಿಡ್ತಿದ್ದೆ ನಾನು, ಅಲ್ಲಿ ಕಷ್ಟವ್ರೇ ಬಾಯಿ ಕಾಲು ಎಳಿಬೇಕು ಅಂದರೆ ನಾನು ಒಬ್ಳು ಸಿಗ್ತಿದ್ದೆ ಯಾವಾಗಲೂ. ಇಬ್ಬರಿಗೂ ಕೈಗೆ ಸಿಗ್ತಿರ್ಲಿಲ್ಲ, ಇನ್ನೇನು ಸ್ಮೈಲ್ ಮಾಡೋದು ನಾವು. ಹಾಗೆ ಸೊ ಮತ್ತೆ ವಾಸು ಸರ್ ಆಗಲಿ, ವಾಸು ಸರ್ ಆನ್ ಕ್ಯಾಮರಾ ನಾನು ಅಂದರೆ ಶಾರ್ಟಿಗೆ ಮುಂಚೆ ನಾನು ಏನೇ ಪ್ರಿಪೇರ್ ಮಾಡ್ಕೊಂಡು ಹೋದ್ರು ಅದನ್ನ ಇಂಪ್ರೂವೈಸ್ ಮಾಡಿಸೋ ರೀತಿ ಹೆಂಗಿರುತ್ತೆ ಅಂದರೆ ಒಂದು ಟೀಚರ್ ಒಂದು ಸ್ಟೂಡೆಂಟ್ನ ಹೆಂಗೆ ತಿದ್ದುತ್ತಾರೆ ಸ್ಟ್ರಿಕ್ಟಾಗಿ ಹಂಗಿರುತ್ತೆ. ಸೊ ವಿ ಹ್ಯಾವ್ ದಟ್ ಕೈಂಡ್ ಆಫ್ ಅ ರ್ಯಾಪೋ. ಅಂದರೆ ತುಂಬ ಸ್ಟ್ರಿಕ್ಟ್ ಅಂದರೆ ಒಂದು ಫಾದರ್ ಮತ್ತು ಸ್ಟ್ರಿಕ್ಟ್ ಡಾಟರ್ ಹೆಂಗಿರುತ್ತೆ ಅದು ಇರುತ್ತೆ, ಮತ್ತು ಸ್ಟ್ರಿಕ್ಟ್ ಟೀಚರ್ ಆ್ಯಂಡ್ ಡಾಟರ್ ಸ್ಟ್ರಿಕ್ಟ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಹೆಂಗಿರುತ್ತೆ ಹಂಗೂ ಇರುತ್ತೆ. ಸೊ ಅದು ಸಿಚುವೇಶನ್ಗೆ ತಕ್ಕಂಗೆ ಚೇಂಜ್ ಆಗ್ತಿರುತ್ತೆ. ಸೊ ದಟ್ ವೇ ಈಸ್ ವೆರಿ ಸಪೋರ್ಟಿವ್. ನೆಕ್ಸ್ಟ್ ಫಿಲಮಲ್ಲಿ ನೀನು ಹಿಂಗೆ ಮಾಡಬಾರ್ದು ಅಂತ ನೆಕ್ಸ್ಟ್ ಫಿಲಮ್ಗೂ ಸೇರಿ ಇವಾಗಲೇ ಹೇಳ್ಕೊಟ್ಬಿಟ್ರು ನನಗೆ. ಸೊ ಆ ಥರ ವಾಸು ಸರು ಆ್ಯಂಡ್ ಹಿಟ್ಲರ್ ಯಾ ನೈಸ್ ಹಿಟ್ಲರ್. ಹಾಗೆ ರವಿ ಸರು ಅಷ್ಟೇ, ಅಂದರೆ ಆಫ್ ಕ್ಯಾಮರಾ ನನಗೆ ನೆಕ್ಸ್ಟ್ ಮುಂದೆ ನನ್ನ ಕರಿಯರ್ಗೆ ನನಗೆ ಹೆಂಗೆಲ್ಲ ನಾನು ಇರಬೇಕು, ನಡ್ಕೋಬೇಕು, ಹೆಂಗೆ ಗ್ರೂಮ್ ಆಗಬೇಕು ಇದೆಲ್ಲ ನನಗೆ ಕೂಡಿಸ್ಕೊಂಡು ಹೇಳ್ಕೊಟ್ಯಾರೆ. ಅಂದರೆ ಇಷ್ಟು ದೊಡ್ಡ ಸ್ಟಾರ್ ಆಗಿ ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ಡೂ ದಿಸ್. ಬಿಕಾಸ್ ಆಸ್ ಅನ್ ಆ್ಯಕ್ಟರ್ ಎವ್ರಿಬಡಿ ವಾಂಟ್ಸ್ ಟು ಬಿ ಸೆಲ್ಫಿಶ್. ಅಂದರೆ ಅವ್ರು ಗ್ರೋ ಆಗೋದು, ಅವ್ರು ಕಾಣಿಸ್ಕೊಳ್ಳೋದು ನೋಡ್ತಾರೆ. ಸರು ಅವ್ರದನ್ನ ಅಂದರೆ ಮರ್ತು ಬಿಡ್ತಾರೆ, ಬೇರೆಯವ್ರದ್ದೆಲ್ಲರ ಬಗ್ಗೆ ಕೇರ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ದಟ್ ಈಸ್ ಹಿಸ್ ಸ್ಪೆಷಾಲಿಟಿ. ಅಂದರೆ ನಾನು ಈ ಸೈಡ್ ಆಫ್ ರವಿಚಂದ್ರನ್ ಸರ್ ಬಗ್ಗೆ ನಾನು ಕೇಳೇ ಇರಲಿಲ್ಲ. ಆ್ಯಂಡ್ ಫಸ್ಟ್ ಫಿಲಮಲ್ಲೂ ನಾನು ಇದನ್ನು ನೋಡಿರಲಿಲ್ಲ ಅಷ್ಟು, ಅಂದರೆ ಹೊಸಬ್ಳಾಗಿದೆ. ಸೊ ನನಗೆ ಆದ ನರ್ವಸ್ನೆಸ್ ನನಗಿತ್ತು. ಬಟ್ ಈ ಫಿಲ್ಮಲ್ಲಂತೂ ಇವ್ರನ್ನೆಲ್ಲ ನಾನು ನೋಡ್ತಿದ್ರೆ ನಾನು ನನ್ನ ಫ್ಯಾಮಿಲಿನೇ ಜೊತೆಗಿದ್ದಾರೇನೋ ಅನ್ನೋ ಥರ ಫೀಲಿಂಗ್ ಬರ್ತಾ ಇದೆ ನನಗೆ. ಆ್ಯಂಡ್ ನವ್ಯ ಚೇಚಿ ನನಗೆ ಫಸ್ಟ್ ವರ್ಷನಲ್ಲೂ ಒಂದೇ ಥರ ಇದ್ದರು, ಈ ವರ್ಷನಲ್ಲೂ ಒಂದೇ ಥರ. ಶಿ ಟ್ರೀಟ್ಸ್ ಮೀ ಲೈಕ್ ಹರ್ ಓನ್ ಸಿಸ್ಟರ್. ಸೊ ಯಾ ದಟ್ ವೇ. ಅಂದರೆ ಅವ್ರು ಆ್ಯಕ್ಟಿಂಗಲ್ಲೂ ಹೇಳ್ಕೊಟ್ರು, ನನಗೆ ಲೈಫ್ ಲೆಸನ್ಸು ಹೇಳ್ಕೊಟ್ಟಿದ್ದಾರೆ, ಹೆಂಗೆ ಬಿಹೇವ್ ಮಾಡಬೇಕು, ಹೆಂಗೆ ಮಾತಾಡಬೇಕು, ಎವ್ರಿಥಿಂಗ್ ಶಿ ಸ್ಟಾರ್ಟ್. ಲವ್ ಲೆಸನ್ ಜಾಗನೇ ಓನ್ಲಿ ಲೈಫ್ ಲೆಸನ್, ಓನ್ಲಿ ದಿ ಕ್ಯಾನ್ ಟೀಚ್ ಇಟ್, ನೋ ಲವ್ ಲೆಸನ್. ಓಕೆ ನಾವು ಉನ್ನತಿ ಇನ್ನೂ ಮಾತಾಡ. ಐ ಹ್ಯಾವ್ ಟು ಥ್ಯಾಂಕ್ ದ ಪ್ರೊಡ್ಯೂಸರ್ಸ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ನಾನು ಈ ಫಿಲಮ್ ಮಾಡೋದಕ್ಕೆ ಇನ್ನೊಂದು ರೀಸನ್ ಅಂದರೆ ಸೆಕೆಂಡ್ ವರ್ಷನ ನಾನು ಮಾಡೋದಕ್ಕೆ ರೀಸನ್ ಏನಂದರೆ ನನಗೆ ಪ್ರೊಡ್ಯೂಸರ್ಸ್ ನನಗೆ ಫಸ್ಟ್ ವರ್ಷನಲ್ಲಿ ನನಗೆ ಆಪರ್ಚುನಿಟಿ ಕೊಟ್ಟಿರೋದೇ ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಅಂದರೆ ನನಗೆ ಇವತ್ತು ಯಾರಾದರೂ ಗುರ್ತಿಸ್ತಾರೆ ಅಂತಂದರೆ ಇಂಡಸ್ಟ್ರಿನಲ್ಲಿ ಇಟ್ಸ್ ಓನ್ಲಿ ಆಸ್ ದೃಶ್ಯ ಸಿಂಧು, ದೃಶ್ಯ ಆರೋಹಿ ಅಂತ. ರವಿಚಂದ್ರನ್ ಸರ್ ಮಗಳು ಅಂತ ತುಂಬ ಜನ ಕನ್ಫ್ಯೂಸ್ ಕೂಡ ಆಗ್ತಾರೆ. ಸೊ ಹಾಗಾಗಿ ನಾನು ತುಂಬ ಥ್ಯಾಂಕ್ ಮಾಡಬೇಕಾಗಿರೋದು ಪ್ರೊಡ್ಯೂಸರ್ಸ್ ಮುಖೇಶ್ ಮೆಹ್ತಾ ಸರ್ ಆ್ಯಂಡ್ ಸಾರಥಿ ಸರ್ನ. ಆ್ಯಂಡ್ ಕ್ಯಾಮ್ರಾಮನ್ ಸರ್ ಸಿದ್ಧಾರಾಮ್ ಸರ್ನು ನಾನು ತುಂಬ ಥ್ಯಾಂಕ್ ಮಾಡ್ತೀನಿ. ಬಿಕಾಸ್ ಈ ಸತಿ ತುಂಬ ಈಸ್ ಔಟ್ ಆಗಿ ನಾನು ಆ್ಯಕ್ಟ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಐ ಆಮ್ ವೆರಿ ಎಂಡ್. ಮತ್ತೆ ಉನ್ನತಿ ಅಂದರೆ ನನಗೆ ಉನ್ನತಿ ಆನ್ ಸ್ಕ್ರೀನ್ ಮಾತ್ರ ತಂಗಿ ಅಲ್ಲ, ಹಿಂದೆನೂ ಕಾಲು ಎಳ್ಕೋತಾ ಇರ್ತೀವಿ ಒಬ್ರಿಗೊಬ್ರು. ಸೊ ನನಗೆ ನನ್ನ ತಂಗಿ ಜೊತೆಗಿದ್ದಂಗೆ ಅನ್ಸುತ್ತೆ ನನಗೆ ಉನ್ನತಿ. ಉನ್ನತಿ ಅಂದರೆ ಎಲ್ಲರಿಗೂ ಹೆಂಗೆ ಇದಾದ್ರು ಉನ್ನತಿ ಮಾತ್ರ ಸ್ವಲ್ಪ ಬೆಳವಣಿಗೆ. ನಾನು ಹೇಳ್ದಿದ್ದೀನಿ ಇವ್ರ ಮೇಲೆ ಜೋರಾಗಿ. ನಮಸ್ಕಾರ. ಲಂಚ್ ಟೈಮ್ ಆಯಿತು. ಸೆಟ್ಟಲ್ಲೆಲ್ಲ ಇರುವಾಗ ದ ಎನ್ವಿರಾನ್ಮೆಂಟ್ ವಾಸ್ ರಿಯಲಿ ವೆರಿ ಗುಡ್. ರವಿ ಸರ್ ಆಗಲಿ, ನವ್ಯ ಮ್ಯಾಮ್ ಆಗಲಿ, ಆ್ಯಂಡ್ ಆಲ್ಸೋ ವಾಸು ಸರ್ and the associate directors also, they were very supportive, like always pampered, like the most pampered on set. Daily it used to be like Ravi sir used to get me to eat like muffins and donuts every day, and not only that, they used to teach me everything, very supportive agidru. And yeah, like after every shot or when every shot was going to take, Ravi sir and Vasu sir, they used to teach me what it is really. And I used to not know, like I had a very big gap in first movie madadmele. I just did Airavata, and the next movie was only Drishya 2. I took a very long gap in between because I had to study and yeah. So our gap allidaga, before coming to this movie, I had that nervousness where ನಾನು ಆ್ಯಕ್ಟ್ ಮಾಡೋಕ್ಕಾಗತ್ತಾ, ವಿಲ್ ಐ ಗೆಟ್ ದ ಸೇಮ್ ಇಮೋಷನ್ಸ್ ಬ್ಯಾಕ್, ವಿಲ್ ಐ ಬಿ ಏಬಲ್ ಟು ಡೂ ಇಟ್ ಎವ್ರಿಥಿಂಗ್. ಐ
used to talk to my parents also. Nange agutta, I don't know, I need to go there anta. The first time when I came into the set, I was still nervous. I was not doing my best, but Vasu sir was like, do it, you can do it anta helbitu. He used to teach me everything, every bits, every emotions, every actions what I used to do. Everything he used to teach, and I used to catch it soon, and I used to do it. So like all thanks goes to Vasu sir and Ravi sir mainly. And behind the scenes, in the sense, associate directors mainly, they used to help me in different ways, like dialogues practice madadak, because after 7 years it was all new again for me. Even though I have done 2 movies before, they used to teach me in a different way, like ene movements madangidru, they used to help me. Camera behind nitkondu, do that, do this anta helkodta idru. And yeah, there is a different kind of feeling only between like all of us. After a few days back, you know, I used to miss everyone. Like sets and illa nanu, and there is a different kind of bond which we share with each other. I used to miss it a lot, and I thank my producers and Vasu sir for selecting me for the Drishyaman. There was no auditions only done for me. I was just taken like that only. But I don't know what they saw in me. I came into Your this eyes. movie. Your eyes. very born artist. Yeah, but I did well. That's what they say. Vasu sir, you came and told me you're doing well. You're doing everything well. Do it, keep it. It happened like that. She's the real kid of the Next, Sitaram. location. Sitaram. ಹೊಸ ಸೇರ್ಪಡೆ ಒಂದು ಅದ್ಭುತವಾದ ಕುಟುಂಬದ ಮೆಂಬರ್ ಆಗಿ ನಾನು ಕಾಣಿಸ್ಕೊಳ್ತೀನಿ ಈ ಸಿನಿಮಾದಲ್ಲಿ ಅನ್ನೋದು ಒಂದು ಹೆಮ್ಮೆಯ ಸಂಗತಿ. ಮಾರ್ಚಲ್ಲೇ ಮುತ್ತು ನಾನು ಕಾಲ್ ಮಾಡಿ ಡೇಟ್ ಹೇಳಿದಾಗ ನಾನು ಕಾಯ್ತಾನೆ ಇದ್ದೆ, ಸರ್ ನನಗೆ ಕೊರೋನಾ ಬಂತು ಯಾವಾಗ ಅಂತ ಫಾಲೋ ಅಪ್ ಮಾಡ್ತಿದ್ದೆ. ಎರಡು ಕಾರಣಕ್ಕೆ ಈ ಸಿನಿಮಾ ಸ್ಪೆಷಲ್ ಆಗುತ್ತೆ. ಸಾರ್ ಉಳ್ತಾರೆ ಅಂತಾರೆ, ಬಟ್ ಸಾರ್ ಎಷ್ಟೇ ಕ್ಲೋಸ್ ಆಗಿ ಮಾತಾಡಿದ್ರೆ ಅವ್ರ ಜೊತೆ ರವಿ ಸರ್ ಜೊತೆ ನಿಂತ್ಕೊಂಡಾಗ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಒಂದು ಭಯ, ಒಂದು ವೈಬ್ರೇಷನ್ ಬಂದೇ ಬರುತ್ತೆ. ಅದು ಯಾರೇ ಆಕ್ಟ್ ಮಾಡಿದ್ರು ಅವ್ರ ಬಿಗಿನಿಂಗಲ್ಲಿ ಇದ್ದೇ ಇರುತ್ತೆ. ತುಂಬ ಲೆಂತ್ ಹೋದ್ರೆ ಪರವಾಗಿಲ್ಲ. ಅದಲ್ಲದೆ ಸರ್ದು 63ನೇ ಸಿನಿಮಾ ಅನ್ಕೋತೀನಿ ಇದು. ಅವ್ರದ್ದು ಗುರಿ ಕಥಾನಾಯಕ ಸಿನಿಮಾ ನೋಡ್ಕೊಂಡು ಬೆಳೆದು ಬಂದವರು. ಅವರು ಸಿನಿಮಾದಲ್ಲಿ ನಾನು ಪಾತ್ರ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನಗೆ ಈ ಸಿನಿಮಾ ಅದೊಂದು ಕಾರಣಕ್ಕೆ ಮಾತ್ರ ತುಂಬ ಹೆಮ್ಮೆ ಅನಿಸುತ್ತೆ. ಅವರ ಮೊದಲನೇ ದಿನ ಹೋಗ್ತೀನಿ ಮಾಸ್ಕ್ ಹಾಕೊಂಡಿದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಕಣ್ಣು ಮಾತ್ರ ಕಾಣ್ತಾ ಇದೆ, ಅದರಲ್ಲಿ ನಗು ಕಾಣ್ತಾ ಇದೆಯಾ, ಕೋಪ ಕಾಣ್ತಿದ್ಯಾ, ಏನೂ ಗೊತ್ತಾಗ್ತಿಲ್ಲ. ನಾನು ಹೆದರ್ಕೊಂಡಿದ್ದಂಥದ್ದು ಫಸ್ಟ್ ಡೇ ನಾನು ಸ್ವಲ್ಪ ನರ್ವಸ್ ಆದೆ. ನಾನು ಏನಪ್ಪ ಹಿಂಗೆ ನರ್ವಸ್ ಆಗ್ತಾ ಇದ್ದೀನಿ ಅಂದರೆ ಅವರ ಸಾಧನೆ ಅದು ಹಾಗಿದೆ. ಎಲ್ಲ ಸೂಪರ್ ಸ್ಟಾರ್ಗಳು ಜೊತೆ ಕೆಲಸ ಮಾಡಿ ಅವ್ರ ಜೊತೆ ನಾನು ಮಾಡ್ತೀನಿ, ನಾನು ಒಳಗಡೆ ನಾನು ಅಂತಃಕರಣ ಹೇಳ್ತಾ ಇರುತ್ತಲ್ಲ ಆಗ. ಸೊ ಆ ಥರದ್ದು ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸು ಸಿನಿಮಾದಲ್ಲಿ ಆಯಿತು. ಸೀತಾರಾಮ್ ಸರ್ ನಿನ್ನೆ ಒನ್ ಟೇಕ್ ಆರ್ಟಿಸ್ಟ್ ಅಂತ ಹೋಗ್ತಾ ಇದ್ರು, ಥ್ಯಾಂಕ್ ಯು ಸರ್. ಸೊ ಈ ಥರದೊಂದು ಪುಟ್ಟ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ, ಇದು ಮುಂದುವರಿಯುತ್ತೆ ಅಂತ ಅನ್ಕೋತೀನಿ. ಆಮೇಲೆ ಕ್ಯಾರೆಕ್ಟರ್ ಹೇಳ್ಬೇಡ ಅಂತ ಆಮೇಲೆ ರವಿ ಸರ್ ಅವೆಲ್ಲ ನಾನು ಮಾತಾಡ್ತಾ ಅಂದ್ಕೊಂಡೆ. ರವಿ ಸರ್ ಯಾವಾಗ ಫ್ಯಾಮಿಲಿ ಸಿನಿಮಾ ಮಾಡಿದ್ರೆ ಅದು ಸೂಪರ್ ಹಿಟ್. ಹಾಗಾಗಿ ಬರೀ ಮಿಡ್ ಮಸಾಲಾ ಸ್ಟಾರ್ ಕ್ರೇಜಿ ಸ್ಟಾರ್ ಅಲ್ಲ, ಅವ್ರು ಫ್ಯಾಮಿಲಿ ಸ್ಟಾರ್ ಅಂತ ಹೇಳ್ತಾರೆ. ಬಹುಶಃ ದೃಶ್ಯ 3 ಬರುತ್ತೆ ಸರ್. ಎಷ್ಟು ಬೇಕಾದ್ರೆ ಬರೋದಕ್ಕೆ ಸಾಧ್ಯತೆ ಒಂದೇ ಸಬ್ಜೆಕ್ಟ್. ನಾನು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಆಗ್ತದೆ, ಭಾಳ ಅಪರೂಪಕ್ಕೆ ಒಂದು ಪ್ರೊಫೆಷನಲ್ ಟೀಮ್ ಜೊತೆ ಕೆಲಸ ಮಾಡಿ ತೃಪ್ತಿ ಸಿಕ್ಕಿದೆ ಅಂತ. ಅದಕ್ಕೆ ಮ್ಯಾನೇಜರ್ಗಳು ಲೋಕೇಶ್ ಆಗ್ಬೋದು, ಭರತರ್ ಆಗ್ಬೋದು, ಮೇಜರ್ ಡೈರೆಕ್ಷನ್ ಟೀಮು ಮುತ್ತು, ಲಿಂಗರಾಜ್ ಎಲ್ಲ ಒಳ್ಳೆ ಟೀಮು. ಇವರೆಲ್ಲ ಇವನು ಎಲ್ಲಿಂದ ಅಂತ ಗೊತ್ತಿಲ್ಲ, ಇವತ್ತು ಮಾತ್ರ ಕಾಣಿಸ್ತಾವೆ. ಇವರಪ್ಪ ಶಿವಾಜಿರಾವ್ ಅಂತ ನೆನಪಿರ್ಬೇಕು ನಮಗೆಲ್ಲ. ನಮ್ಮ ಪ್ರೊಡಕ್ಷನ್ಸ್ ಎಲ್ಲ ಮಾಡಿದ್ರು, ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಅವ್ರು ನೋಡಿದಾಗ ನೆನಪಾಗುತ್ತೆ. ಲೋಕೇಶ್ ಗೌಡ ಅವರ ಅಪ್ಪನೂ ನಮ್ಮ ಜೊತೆ ತುಂಬ ಕೆಲಸ ಮಾಡಿದ್ರು. ಶ್ರೀನಿವಾಸ್ ಅಂತ, ಮಿಸೆಸ್ ಸೀನಾ ಅಂತ ನೆನಪಿರ್ಬೇಕು ನಮಗೆಲ್ಲ. ಕೃಷ್ಣ ಅವ್ರ ಮಗ ಎಲ್ಲ ಒಂದು ನಮಸ್ಕಾರ ನೋಡಿ. ನಿಮಗೆಲ್ಲ ಮಾತಿಗೆ ಅವಕಾಶ ಇಲ್ಲ. ಇವಾಗಂತೂ ನಾನು ವೆರಿ ತರೋ ಫ್ಯಾಮಿಲಿ ಮ್ಯಾನ್. ಕರೋನಾ ಅಂತೂ ಜೊತೆಲಿ ಇದ್ವಲ್ಲ ನಾವು. ಅಲ್ಲಿಂದ ಬಂದಾಗ ಇನ್ನೊಂದು ಫ್ಯಾಮಿಲಿ ಜೊತೆ ಇದ್ದೀನಿ ಅಂತಲೇ ಅನ್ಸುತ್ತೆ. ಐ ಡೋಂಟ್ ಫೀಲ್ ಡಿಫರೆನ್ಸ್. ಇಲ್ಲ ಇವ್ರು 1% ಕಡಿಮೆ, ಅದು ಜಾಸ್ತಿ ಆಗಲ್ಲ ಇಲ್ಲ. ಇವರಿಬ್ಬರು ನನ್ನ ಮಕ್ಕಳ ಥರನೇ, ನಾನು ಹೆಂಡತಿದಾರಲ್ಲೇ ಹಿಂಗೆ ಇದೀವಲ್ಲ. ಆ್ಯಂಡ್ ಇಟ್ ವಿತ್ ದ ಟೀಮ್ ಆಲ್ಸೋ. ಬರೀ 4 ಜನ ಅಲ್ಲ, ಇದು ಓಲ್ಡ್ ಟೀಮ್. ನಮಗೆ ಬೆಳಗ್ಗೆ ಶೂಟಿಂಗ್ ಬರಬೇಕಾದ್ರೆ ಒಂದು ಅಟ್ಮಾಸ್ಫಿಯರ್ ವಸ್ತಿದ್ರಲ್ಲ, ಅದೇನೋ ಗೊತ್ತಿಲ್ಲ. ಎಲ್ಲ ಸಿನಿಮಾ ಹಿಂಗೆ ಆಗೋದಿಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಸಿನಿಮಾ ಶುರು ಆಗುತ್ತಲ್ಲ, ಶುರುವಾಗಿ ಅದು ಹೋಗೋ ಪ್ರೋಸೆಸ್ಸಲ್ಲಿ ಒಂದು ಸಿನಿಮಾ ಗುಣ ಗೊತ್ತಾಗುತ್ತೆ, ಕ್ಯಾರೆಕ್ಟರೈಸೇಷನ್ ಗೊತ್ತಾಗುತ್ತೆ. ಅಂದರೆ ಊರಿಗೆ ಹೋಗ್ಬೇಕಾದ್ರೆ ಶುಡ್ ಬಿ ಗೋ, ಶುಡ್ ಬಿ ನಾಟ್ ಗೋ, ಈಸ್ ಇಟ್ ರೈನಿಂಗ್ ಹೆವಿಲಿ, ಲಾಕ್ಡೌನ್ ಯಾವಾಗ ಮುಗಿಸ್ತಾರೆ ಗೊತ್ತಿಲ್ಲ, ಸ್ಯಾಟರ್ಡೆ ಸಂಡೇ ಲಾಕ್ಡೌನ್, ನೈಟ್ ಕರ್ಫ್ಯೂ, ಏನೇನೋ ದೇ ಆರ್ ಸೋ ಮಚ್ ಆಫ್ ಹರ್ಡಲ್ಸ್ ಬ್ರೈನಲ್ಲಿ. ಬಟ್ ವಿ ಜಸ್ಟ್ ಡಿಸೈಡೆಡ್ ವಿಲ್ ಗೋ, ವಿಲ್ ಸ್ಟಾರ್ಟ್ ಶೂಟಿಂಗ್, ವಾಟ್ ಎವರ್ ಇಟ್ ಇಸ್ ವಿಲ್ ಡೂ ಇಟ್.
Not even a single day rain stopped us from shooting. So the nature has helped us. Blessing. God's blessings is there on us. Blessing. So it has happened very smoothly. We never thought we'll finish by today and all of us are there. There were chances of pulling on forward. And my dates were 3 dates. This is the only film I gave. You can call me anytime. I don't give them like 10 days here, 5 days there. The July 12th we started. Till they finish, I'm there with the film. So that is, they can call me anytime. Suddenly they can come tomorrow morning, we go. 6 o'clock ಹೋಗ್ಬೇಕು ಅನ್ನೋದು ರೂಲ್ಸ್ ಇದೆ ನಂದು, ಹೋಗಲ್ಲ. ಅದು POC ನಾನು ಕೊಡೋ ರೆಡಿ ಟು. I don't say I have to go because I just want to be there even if my shooting is finished. See how my children are there, how they are there. So we give that feel ಕೊಟ್ಕೊಂಡಿದ್ದೀವಿ ಎಲ್ಲ. ಅಂದ್ರೆ ಅಪ್ಪ ಪಕ್ಕದಲ್ಲಿದ್ದಾರೆ ಅಂತ ಅನ್ನಿಸ್ಬೇಕು ಇವಳಿಗೆ. ನಂದು ಸ್ವಂತ ಈ ಮಕ್ಕಳಿಗೆ ಚಿಕ್ಕ ಹುಡುಗಿ ಬಂದಾಗ ಬೆಳಗ್ಗೆ ಐ ಜಸ್ಟ್ ವಾಂಟೆಡ್ ಟು ಗೆಟ್ ಅಡ್ಜಸ್ಟೆಡ್ ಟು ದಿ ಕ್ಯಾರೆಕ್ಟರ್. ನಾನೊಬ್ಬ ಅಪ್ಪ ಅಂತ ಅನ್ನಿಸ್ಬೇಕಲ್ಲ ಅವಳಿಗೆ. ಸೊ ಬೆಳಗ್ಗೆನೇ ನಾನು ತಾಜ್ ಹೋಟ್ಲಿಂದ ಇವಳಿಗೆ ಬ್ರೆಡ್ಡು ಏನಾದ್ರು ತೊಗೊಂಡು ಬರ್ತಿದ್ದೆ ನಾನು. ಅದೆಲ್ಲರೂ ತೊಗೊಂಡು ತಿನ್ನೋ ಅಭ್ಯಾಸ ಸ್ಟಾರ್ಟ್ ಆಗಿತ್ತು. ಈಗ ಅಭ್ಯಾಸ ಬಿಡೋಂಗಿಲ್ಲ. ಸೊ ಅವಾಗ ಖರ್ಚು ಮಾಡಿ ತಪ್ಪಿಗೆ ಮತ್ತೆ ಖರ್ಚು ಮಾಡಿದಾಗ ಇವಳು ಒಂದೆರಡು ಸೈಜ್ ಜಾಸ್ತಿ ಆಗಿದ್ರೆ ನಾನು ಕೊಟ್ಟರು ಈಗ ಕೊಡದವರು ಮಗ ನೋಡ್ತಾರೆ. ಸೊ ಹಿಂಗೆ ತಗ್ಲಾಕೊಡೋದು ಒಂದು ಮಿಸ್ಟೇಕ್ ತಗ್ಲಾಕೊಡೋದು. ದಿನ ಆಮೇಲೆ ಬಿರಿಯಾನಿ ತರಿಸಿದೆ. ಇವರು ವೇರ್ ಇಸ್ ದ ಬಿರಿಯಾನಿ, ಬಿರಿಯಾನಿ ಬೇರೆ ತರಿಸಿದ್ ನಮ್ಮ ಮೈಸೂರು ಜಾಸ್ತಿ. ಅದನ್ನೊಂದು we had lot of fun. Yeah, actually we had really good fun. I feel that this is my second family. Honestly, from my heart, I have never enjoyed from the cinema. I have never enjoyed like this group. Whatever, from the back in the booth, from behind the technicians till here, I am very thoroughly. Because there is no ego in the sets. We are all clean and clear. Clean people. All good-hearted people work together for the first time. But I felt Illilla, from the production team also, usually we get a kind of push and too many calls, nothing. From the production team, they will say that they are all perfect. So we also naturally konja late. Every last schedule, usually we had only one problem of our dates. Last schedule also, last picture she gave us date problem. This time also she gave 2 days date problem. Since I was adjustable, we could manage. Muthu. Muthu, ಏನಿಲ್ಲ ಅವಳು ಕಾಪಿಸ್ಬಿಟ್ಟ. ಮೇಡಮ್ ನೀವು ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ರೆ ಒಂದು ದಿವಸ ಡೇಟ್ ಪ್ರಾಬ್ಲಮ್ ಕೊಟ್ರಿ ಎಂದು ಬುಳ ಅಂತ ಹತ್ಬಿಟ್ಟು 6 years back ಇರ್ತದೆ. And the fact she gave trouble, but we don't tell. Who will tell trouble if the wife and the family gives her? So we took all the troubles also. Her trouble was also sweet. She never used to come to the start properly. She used to sit in the caravan. She used to come 1 hour later. It was just supporting. Lunch is ready. That's only I can support. Wait the conversation. ಮತ್ತೆ ಚಲೋ ಫಿನಿಶಿಂಗ್ ಅಂತ ಹೇಳಿ. ದೃಶ್ಯಂ ಕುಟುಂಬದಿಂದ ಗೌರಿ ಗಣೇಶ ಬಲಿಸಿ ಭಾಷೆ ನಮ್ಗೆ ಹಬ್ಬ ಯಾವತ್ತು ಗೊತ್ತಾ? ಥಿಯೇಟರ್ ಓಪನ್ ಆದಾಗ ಹಬ್ಬ. ಓಕೆ, ಫಸ್ಟ್ ದಿಸ್ all families are sitting inside the house, ಎದುರ್ಕೊಂಡು ಥಿಯೇಟರ್ ಬರ್ತಾ ಕೂತಿದ್ದಾರೆ. ಬಟ್ ಐ ಟೆಲ್ ಯು, Drishya film will bring all the families back to the theatre again. That is the promise this film will give. So that day is our festival. Whether we want to celebrate Ganesha festival, Deepavali, everything we will celebrate only when the theatre opens and the family is inside the theatre. When we see a family sitting next to 50% ಎಲ್ಲ ಇಲ್ಲ, 800 ದಿನ ಎಲ್ಲ ಬೇರೆ ಮಾಡ್ಕೊಡ್ತಾರೆ, ನಾವು ಮಾಡಲ್ಲ. ಜೊತೆಲ್ಲ ಕೂರ್ಬೇಕು, ಕೈ ಇಟ್ಕೊಂಡು ಕೂತ್ಕೋಬೇಕು. They should watch the film. That day is our festival. Let us all celebrate festival then. Sir, after November, Aditi cancel. No, we are ready. See, in another 1 month, all will be finished, dubbing and everything will be finished. Before, if the theatre opens, Ravi Gopan also will be released. Then Kannadiga is balanced. Then this as it is, November 1st we want to come. If you are early before, we will come early also. If everything is fine, with the COVID ಇಲ್ಲದೆ. ಕೋವಿಡ್ ಯಾವಾಗ ಹೋಗುತ್ತೆ ಅಂದರೆ ನಮ್ಮಲ್ಲಿರೋ ಭಯ ಹೋದರೆ ಕೋವಿಡ್ ಹೋಗುತ್ತೆ. ಇಲ್ಲ ಕೋವಿಡ್ ನಾವೇ ಕರ್ಕೊಂಡು ಬರುತ್ತೆ. ಇಟ್ಸ್ ಕಮಿಂಗ್ ಸೆಪ್ಟೆಂಬರ್, ಇಟ್ಸ್ ಕಮಿಂಗ್ ನವೆಂಬರ್, and we are only waiting it all the time. The day you people lose the fear and throw it away, I think Corona should go. ನೋಡಿ ಎಲ್ಲ ಆರಾಮಾಗಿ ಕೂತಿರೋ ಮಾಸ್ಕ್ ಇಲ್ಲಿ ಆರಾಮಾಗಿ
ಹಾಕಿರೋದು ತೆಗ್ಸಿದ್ರೆ ಮಾತಾಡೋದಕ್ಕೋಸ್ಕರ ಹಾಂ ಏನು ಮಾತಾಡ್ದೆ ನಮ್ಮ ಇನ್ವಿಟೇಷನ್ ಕೊಡಲ್ಲ ಮದುವೆ ಮಾಡ್ತಾರೆ ಕೋವಿಡ್ ಟೈಮಲ್ಲಿ ಮದುವೆ ಮಾಡ್ತಾರೆ ಹೇಳಿದ್ದೆ ಮನೆಗೆ ಬಂದು ಸರ್ ಅವ್ರಿಗೆ ನಳಿನಾಕ್ಷಿ ಮೊನ್ನೆ ಮದುವೆ ಆಯ್ತು ಸರ್ ತಿಂಗಳಾಯ್ತು ನಳಿನಾಕ್ಷಿಗೆ ಒಂದು ತಿಂಗಳಾಯ್ತು Lovely name, Nalina. ಆಯ್ತಾ ನಿಮ್ದು ಎಸ್